ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ನೇತೃತ್ವದ ಒಕ್ಕೂಟ ಗೆಲ್ಲುವುದು ಸುಲಭ ಇಲ್ಲ ಅಂತ ಹೊಸ ಸಮೀಕ್ಷೆಯೊಂದು ಹೇಳಿದೆ. ಯಾರನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ ಬಯಸ್ತೀರಿ ಎನ್ನುವಂತಹ ಪ್ರಶ್ನೆ ಸಮೀಕ್ಷೆಯಲ್ಲಿ ಕೇಳಲಾಗಿತ್ತು. ಆ ಸಮೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗೆ ತಮಿಳಿಗರ ಉತ್ತರ ಏನು ಗೊತ್ತಾ? ಪರ್ಯಾಯ ರಾಜಕಾರಣದ ಭರವಸೆಯನ್ನ ತಮಿಳಿಗರಿಗೆ ನೀಡಿದ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಕಿಂಗ್ ಮೇಕರ್ ಸ್ಥಾನ ಪಡೆಯುತ್ತಾ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ರುಕ್ವಾಡಿ. ಈ ಬಾರಿಯ ತಮಿಳುನಾಡು ಚುನಾವಣೆ ತೀವ್ರ ಕುತೂಹಲವನ್ನು ಸೃಷ್ಟಿಸಿದೆ. ಬಹುಕೋನದ ಸ್ಪರ್ಧೆ ಕಣದಲ್ಲಿದ್ದು ಆಡಳಿತಾರೂಢ ಡಿಎಂಕೆ ನೇತೃತ್ವದ ಒಕ್ಕೂಟಕ್ಕೆ ಅಧಿಕಾರ ಉಳಿಸಿಕೊಳ್ಳಬೇಕು ಎನ್ನುವ ಹಠ ಆದರೆ ಎಐಎಡಿಎಂಕೆ ಮತ್ತು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಏರಲೇಬೇಕು ಎನ್ನುವ ಪಟ್ಟು ಹಿಡಿದಿದೆ. ಈ ಎರಡೂ ಮೈತ್ರಿಕೂಟಗಳ ನಡುವೆ ನಟ ರಾಜಕಾರಣಿ ದಳಪತಿ ವಿಜಯ್ ಅವರ ಟಿವಿಕೆ ಮತ್ತು ಸೀಮನ್ ಅವರ ಎನ್ಟಿಕೆ ಕೂಡ ಕಣದಲ್ಲಿದ್ದು ತಮಿಳು ಮತದಾರರಿಗೆ ಪರ್ಯಾಯ ರಾಜಕೀಯವನ್ನು ನೀಡುವುದಾಗಿ ಭರವಸೆ ನೀಡ್ತಾ ಇರೋದು ತಮಿಳುನಾಡು ಚುನಾವಣೆಯ ಬಗ್ಗೆ ಆಸಕ್ತಿ ಹೆಚ್ಚಿಸಿದೆ. ಏಪ್ರಿಲ್ 23ರಂದು ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಈ ನಡುವೆ ರಾಜಕೀಯ ತಂತ್ರಗಾರಿಕೆ ಜೋರಾಗಿದೆ. ಹೊಸ ಸಮೀಕ್ಷೆಯೊಂದು ಆಡಳಿತಾರೂಢ ಪಕ್ಷಕ್ಕೆ ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡಬೇಕಿದೆ ಅಂತ ಹೇಳಿದೆ. ಆಡಳಿತ ವಿರೋಧಿ ಅಲೆ ಇಲ್ಲ ಅಂತ ತನ್ನ ಆಡಳಿತವನ್ನು ಸಮರ್ಥಿಸಿಕೊಳ್ತಾ ಇದ್ದಂತಹ ಡಿಎಂಕೆ ಪಕ್ಷಕ್ಕೆ ಇದು ಅಚ್ಚರಿ ಮೂಡಿಸಿದರೆ ಎಐಎಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಗೆ ಚುನಾವಣೆಯಲ್ಲಿ ಮತದಾರರು ಸಹಕರಿಸೋದು ಬಹಳ ಕಷ್ಟ ಅಂತ ಹೇಳಿದೆ. ವೋಟ್ ವೈಬ್ ಅನ್ನುವಂತಹ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿದ್ದು ಆಡಳಿತಾರೂಢ ಡಿಎಂಕೆ ಮತ್ತು ವಿಪಕ್ಷ ಸ್ಥಾನದಲ್ಲಿರುವಂತಹ ಎಐಎಡಿಎಂಕೆ ಮೈತ್ರಿಕೂಟಗಳಿಗೆ ಈ ಬಾರಿ ಗೆಲುವು ಸುಲಭದ ಗ್ರಾಸ ಅಲ್ಲ ಅಂತ ಹೇಳಿದೆ. ಮಾತ್ರ ಅಲ್ಲದೆ ಡಿಎಂಕೆ ಅಥವಾ ಎಐಎಡಿಎಂಕೆ ಬಹುಮತಕ್ಕೆ ಬೇಕಾಗಿರುವಂತಹ 118 ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಕಷ್ಟ ಇದೆ ಅಂತ ಹೇಳಿದೆ. ಉಭಯ ಮೈತ್ರಿಕೂಟಗಳಲ್ಲಿ ಯಾವುದೇ ಮೈತ್ರಿ ಸರ್ಕಾರ ರಚನೆ ಮಾಡಬೇಕಾದರೆ ಟಿವಿಕೆ ಅಥವಾ ಎನ್ಟಿಕೆ ಪಕ್ಷಗಳನ್ನು ಸೇರಿಸಿಕೊಳ್ಳಬಹುದಾದಂತಹ ಪರಿಸ್ಥಿತಿ ಸೃಷ್ಟಿ ಆಗಬಹುದು ಅಂತ ಸಮೀಕ್ಷೆ ಅಂದಾಜಿಸಿದೆ. ಈ ಬಾರಿಯ ಚುನಾವಣೆಯಲ್ಲಿ ಟಿವಿಕೆ ಮತ್ತು ಎನ್ಟಿಕೆ ಕೆಲವು ಕ್ಷೇತ್ರಗಳಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಅಭ್ಯರ್ಥಿಗಳಿಗೆ ಸೆಡ್ಡು ಹೊಡೆಯಬಹುದು ಅಂತ ಹೇಳಿದ್ದಲ್ಲದೆ ಈ ಸಣ್ಣ ಸಣ್ಣ ಪಕ್ಷಗಳೇ ಅಥವಾ ಹೊಸ ಪಕ್ಷಗಳು ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಯಾವುದೇ ಮೈತ್ರಿ ಸರ್ಕಾರ ರಚನೆ ಮಾಡಬೇಕು ಅಂದರೆ ಈ ಸಣ್ಣ ಸಣ್ಣ ಪಕ್ಷಗಳ ಕಾಲು ಹಿಡಿಯಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಅಂತ ಸಮೀಕ್ಷೆ ವರದಿ ಅಂದಾಜಿಸಿದೆ. ಆದರೆ ವಿಜಯ್ ನೇತೃತ್ವದ ಟಿವಿಕೆ ಮತ್ತು ಸೀಮನ್ ನೇತೃತ್ವದ ಎನ್ಟಿಕೆ ಎಷ್ಟರ ಮಟ್ಟಿಗೆ ಮತ ಹಂಚಿಕೆಯನ್ನು ಪಡೆದುಕೊಳ್ಳುತ್ತದೆ ಮತ್ತು ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನೋದು ಬಹಳ ಮುಖ್ಯ ಪಾತ್ರ ಆಗುತ್ತೆ. ಸಮೀಕ್ಷೆಯಲ್ಲಿ ಯಾರನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ ಬಯಸ್ತೀರಿ ಅಂತ ಕೇಳಿದ ಪ್ರಶ್ನೆಗೆ ಹಾಲಿ ಮುಖ್ಯಮಂತ್ರಿ MK ಸ್ಟಾಲಿನ್ ಪರವಾಗಿ 40% ಮಂದಿ ಪ್ರತಿಕ್ರಿಯೆಯನ್ನು ನೀಡಿದರೆ, ಎಡಪ್ಪಾಡಿ ಪಳನಿಸ್ವಾಮಿ ಪರವಾಗಿ 38%, ದಳಪತಿ ವಿಜಯ್ ಪರವಾಗಿ 15% ಮತ್ತು ಇತರೆ ಕೆಲವು ನಾಯಕರ ಪರವಾಗಿ 8% ಮಂದಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮೀಕ್ಷೆ ಹೇಳುವ ಪ್ರಕಾರ ಹೊಸದಾಗಿ ರಾಜಕೀಯಕ್ಕೆ ಪ್ರವೇಶಿಸಿದಂತಹ ದಳಪತಿ ವಿಜಯ್ ಮೊದಲ ಬಾರಿಯ ಚುನಾವಣೆಯಲ್ಲಿಯೇ ಈ ಮಟ್ಟಿಗೆ ವಿಶ್ವಾಸ ಗಳಿಸಿರೋದು ಒಳ್ಳೆಯ ಬೆಳವಣಿಗೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಳ ಬಹುಮತಕ್ಕೆ 118 ಕ್ಷೇತ್ರಗಳು ಬೇಕಾಗಿದ್ದು ಡಿಎಂಕೆ ನೇತೃತ್ವದ ಒಕ್ಕೂಟ 113ರಿಂದ 123 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದರೆ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 106ರಿಂದ 116 ಕ್ಷೇತ್ರಗಳಲ್ಲಿ ಜಯ ಸಾಧಿಸಬಹುದು. ಇನ್ನು ಪರ್ಯಾಯ ರಾಜಕೀಯದ ಭರವಸೆ ನೀಡಿರುವಂತಹ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ 2ರಿಂದ 8 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಈ ಬಾರಿ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ ಒಕ್ಕೂಟ 40.1% ಮತ ಹಂಚಿಕೆಯನ್ನು ಪಡೆಯಬಹುದು ಅಂತ ಹೇಳಿದಲ್ಲದೆ ಎಐಎಡಿಎಂಕೆ ಮೈತ್ರಿಕೂಟ 38.1%, ವಿಜಯ್ ನೇತೃತ್ವದ ಟಿವಿಕೆ 14.8%, ಸೀಮನ್ ನೇತೃತ್ವದ ಎನ್ಟಿಕೆ 2.7% ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳಿಗೆ 1.6% ಮತ ಹಂಚಿಕೆ ಆಗಬಹುದು ಅಂತ ಸಮೀಕ್ಷೆ ಹೇಳಿದೆ. ಸಮೀಕ್ಷೆಯಲ್ಲಿ ಪಾಲ್ಗೊಂಡವರ ಪೈಕಿ 3.1% ಮಂದಿ ಯಾರಿಗೆ ಮತ ಹಾಕಬೇಕು ಅಂತ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ತಮಿಳುನಾಡಿನ ಚುನಾವಣಾ ಕಣದಲ್ಲಿ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿಯನ್ನು ನಿರೀಕ್ಷಿಸಬಹುದು ಅಂತ ಸಮೀಕ್ಷೆ ಹೇಳಿದೆ. ಉಭಯ ಮೈತ್ರಿಕೂಟಗಳನ್ನು ಒಳಗೊಂಡು ಸಣ್ಣಪುಟ್ಟ ಪಕ್ಷಗಳೂ ಕೂಡ ಬಿರುಸಿನ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದು ಅಂತಿಮವಾಗಿ ಮತದಾರ ಯಾರಿಗೆ ಒಲಿತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಈ ದಿನ .comನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ .com. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.